ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಗೈಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ. ಹಾಗೂ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮಹತ್ವವಾದ ಒಂದು ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ತುಳಸಿ. ತುಳಸಿ ಭಾರತದಲ್ಲಿ ಪವಿತ್ರವಾದ ಒಂದು ಔಷಧೀಯ ಗಿಡವಾಗಿ ಪರಿಗಣಿತವಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ವಿಷ್ಣು ಪ್ರಿಯೆ ಎಂದು ಕರೆದು ದೇವಾಲಯಗಳು ಮತ್ತು ಮನೆಗಳಲ್ಲಿ ಪೂಜಿಸುತ್ತಾರೆ. ಇದಕ್ಕೆ ಆಯುರ್ವೇದ, ಹಬ್ಬ ಹರಿದಿನಗಳು ಮತ್ತು ವೈಜ್ಞಾನಿಕ ಮಹತ್ವ ಕೂಡ ಇದೆ. ತುಳಸಿಯ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ತುಳಸಿಯನ್ನು ಲಕ್ಷ್ಮೀದೇವಿಯ ಅವತಾರ ಎಂದು ಭಾವಿಸಲಾಗುತ್ತದೆ. ದೇವರ ಪೂಜೆಯಲ್ಲಿ ತುಳಸಿ ದಳ ಎಂದರೆ ತುಳಸಿ ಎಲೆ ಬಳಸುವುದು ಶ್ರೇಷ್ಠ ಎಂದು ಹೇಳಲಾಗಿದೆ. ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ದೇವರ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ತುಳಸಿ ಮಹಿಮೆ ಕುರಿತು ಉಲ್ಲೇಖವಿದೆ. ಇನ್ನು ಆರೋಗ್ಯಕರ ಗುಣಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರತಿಜೀವಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಸೋಂಕುಗಳಿಗೆ ತಡೆಯಾಗಿದೆ. ಹಿಮೋಗ್ಲೋಬಿನ್ಗಳನ್ನು ಹೆಚ್ಚಿಸುವುದು, ರಕ್ತದ ಶುದ್ಧೀಕರಣಗಳನ್ನು ಮಾಡುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಒತ್ತಡ ಕಡಿಮೆ ಮಾಡುವುದು. ಚಹಾದಲ್ಲಿ ತುಳಸಿ ಎಲೆ ಹಾಕಿದರೆ ಒತ್ತಡ ತಗ್ಗಿಸುತ್ತದೆ. ಉಸಿರಾಟದ ತೊಂದರೆಗಳಿಗೆ ಒಳ್ಳೆಯದು. ಅಸ್ತಮ, ಶೀತ, ಕಫಕ್ಕೆ ಉಪಕಾರಿ. ಅಜೀರ್ಣ ಮತ್ತು ಪಚನ ಸಮಸ್ಯೆಗಳಿಗೆ ಉಪಯುಕ್ತ. ತುಳಸಿ ಕಷಾಯ ಆರೋಗ್ಯಕ್ಕೆ ಹಿತಕರ. ಇನ್ನು ವೈಜ್ಞಾನಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ತುಳಸಿ ಗಿಡವು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಶೋಷಿಸಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತದೆ. ಸೌಂದರ್ಯ ಮತ್ತು ಚರ್ಮದ ಆರೋಗ್ಯಕ್ಕೆ ತುಳಸಿಯ ಮಹತ್ವ ತಿಳಿದುಕೊಳ್ಳುವುದಾದರೆ, ಚರ್ಮದ ಸೋಂಕುಗಳಿಗೆ ತುಳಸಿ ಲೇಪವು ಮೊಡವೆ, ಅಲರ್ಜಿ, ಬೋಳ ಚರ್ಮ ಸಮಸ್ಯೆಯನ್ನು ನಿವಾರಿಸುತ್ತದೆ. ತಲೆಯ ಹೊರಟನ್ನು ಕಡಿಮೆ ಮಾಡುವುದು. ತುಳಸಿ ಎಲೆ ಬಳಸಿ ತಲೆಗೆ ಲೇಪಿಸಿದರೆ ತಲೆ ಹೊರಟು ತಗ್ಗುತ್ತದೆ. ತೆವಳುವ ಕೀಟಗಳು ತಡೆಯುವುದು. ತುಳಸಿ ಎಣ್ಣೆ ಕೀಟಗಳನ್ನು ಹೋಗಲಾಡಿಸುತ್ತದೆ. ವಾತಾವರಣದ ಮತ್ತು ಹಸಿರಿಗಾಗಿ ನಮ್ಮ ವಾಯು ಮಾಲಿನ್ಯ ನಿಯಂತ್ರಣ. ತುಳಸಿ ಗಿಡವು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡಿ ಆಮ್ಲಜನಕವನ್ನು ಒದಗಿಸುತ್ತದೆ. ಮಹಾಮಾರಿ ತಡೆ ಅಂದರೆ ಹಲವು ವೈರಸ್ಗಳನ್ನು ನಾಶಪಡಿಸುವ ಸಾಮರ್ಥ್ಯ ತುಳಸಿ ಎಲೆಯಲ್ಲಿದೆ. ಪೋಷಕ ಮಣ್ಣು ಅಂದರೆ ತುಳಸಿ ಗಿಡ ಇರುವ ಸ್ಥಳದಲ್ಲಿ ಮಣ್ಣು ಆರೋಗ್ಯವಾಗಿರುತ್ತದೆ. ಸಾರಾಂಶ ಬಗ್ಗೆ ತಿಳಿದುಕೊಳ್ಳುವುದಾದರೆ, ತುಳಸಿಯನ್ನು ಬೆಳೆಸುವುದು, ಆರೈಕೆ ಮಾಡುವುದು ಪಾಪಕ್ಷಯಕ್ಕೆ ಕಾರಣವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ತುಳಸಿ ಕೇವಲ ಒಂದು ಗಿಡವಲ್ಲ, ಅದು ಧಾರ್ಮಿಕ, ಆಯುರ್ವೇದ, ವೈಜ್ಞಾನಿಕ ಮತ್ತು ವಾತಾವರಣದ ದೃಷ್ಟಿಯಿಂದ ಅಮೂಲ್ಯ ಅಂಶ. ಪ್ರತಿಯೊಬ್ಬರೂ ಮನೆಯ ಮುಂದೆ ತುಳಸಿ ತೋಟವನ್ನಿರಿಸಿಕೊಂಡರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಭಕ್ತಿ ಪರಂಪರೆಯೂ ಉಳಿಯುವುದು.